Hello students, welcome you all to Current Affair Lectures by Azad ICS Academy. ನಮಸ್ಕಾರ ಸ್ಟೂಡೆಂಟ್ಸ್, ನಿಮ್ಮೆಲ್ಲರಿಗೂ ಆಜಾದ್ ICS ಅಕಾಡೆಮಿಯ ಕರೆಂಟ್ ಅಫೇರ್ ಲೆಕ್ಚರ್ಸ್ಗೆ ಸ್ವಾಗತ. ಇವತ್ತು ನಾವು ಮುಂದಿನ ಟಾಪಿಕ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಟಾಪಿಕ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆ ಟಾಪಿಕ್ನ ಹೆಸರು ಕ್ವಾಂಟಮ್ ಇಂಡಿಯಾ ಸಬ್ಮಿಟ್ 2025. ಈ ಟಾಪಿಕ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ನಾನು ನಿಮಗೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಭಾಷೆಯಲ್ಲೂ ಕೊಡ್ತೀನಿ. ಇದು ನಮ್ಮ ಸ್ಟೇಟ್ ಎಕ್ಸಾಮ್ಸ್ಗೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದ್ರೆ ಬೆಂಗಳೂರಿನಲ್ಲಿ ಈ ಸಬ್ಮಿಟ್ ಆಗಿದೆ. ಸೊ ಅದಕ್ಕಾಗಿ ದಿಸ್ ಇಸ್ ಗೋಯಿಂಗ್ ಟು ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಫಾರ್ ಆಲ್ ದ ಸ್ಟೇಟ್ ಎಕ್ಸಾಮ್ಸ್. ಯು ಕ್ಯಾನ್ ಎಕ್ಸ್ಪೆಕ್ಟ್ ಕ್ವಶನ್ ಫ್ರಮ್ ಹಿಯರ್ ಆಸ್ ವೆಲ್. ಬೆಂಗಳೂರು ಏನ್ ಮಾಡ್ತಾ ಇದೆ ಅಂತಂದ್ರೆ, ಯಾವ ಪ್ರಯತ್ನದಲ್ಲಿದೆ ಅಂತಂದ್ರೆ, ಏಷ್ಯಾದಲ್ಲೇ ಅತಿ ದೊಡ್ಡ ಕ್ವಾಂಟಮ್ ಹಬ್ ಅಥವಾ ಕ್ವಾಂಟಮ್ ಸಿಟಿ ಆಗಬೇಕು ಎಂಬ ಪ್ರಯತ್ನ ಬೆಂಗಳೂರು ಮಾಡ್ತಾ ಇದೆ. ಸೊ ದ ಫಸ್ಟ್ ಕ್ವಾಂಟಮ್ ಇಂಡಿಯಾ ಸಬ್ಮಿಟ್ ವಾಸ್ ಹೆಲ್ಡ್ ಇನ್ ಬ್ಯಾಂಗ್ಳೂರ್ ಆನ್ 31st July and 1st August, attracting over 1951 ಡೊಮೆಸ್ಟಿಕ್ ಅಂಡ್ ಇಂಟರ್ನ್ಯಾಷನಲ್ ಪಾರ್ಟಿಸಿಪೆಂಟ್ಸ್. ಅಂತಂದ್ರೆ ಜುಲೈ 31ರಂದು ಹಾಗೂ ಆಗಸ್ಟ್ 1ರಂದು ಮೊದಲನೇ ಕ್ವಾಂಟಮ್ ಇಂಡಿಯಾ ಸಬ್ಮಿಟ್ ನಡೀತು. ಅದು ಎಲ್ಲಿ ನಡೀತಪ್ಪ ಅಂತಂದ್ರೆ ನಮ್ಮ ಬೆಂಗಳೂರಿನಲ್ಲಿ ನಡೀತು. ಅಂಡ್ ಅದರಲ್ಲಿ 1951 ಡೊಮೆಸ್ಟಿಕ್ ಮತ್ತೆ ಇಂಟರ್ನ್ಯಾಷನಲ್ ಪಾರ್ಟಿಸಿಪೆಂಟ್ಸ್, ಅಂದ್ರೆ ನಮ್ಮ ಭಾರತದಲ್ಲಿ ಇರುವಂತ ಪಾರ್ಟಿಸಿಪೆಂಟ್ಸ್ ಮತ್ತೆ ಹೊರ ದೇಶದಿಂದ ಬಂದಿರುವಂತ ಪಾರ್ಟಿಸಿಪೆಂಟ್ಸ್ ಕೂಡ ಇದ್ರು. ಈ ಒಂದು ಸಬ್ಮಿಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯ ಏನಂತಂದ್ರೆ, ನೋಬೆಲ್ ಲಾರೆಟ್ಸ್ ಅಂತಂದ್ರೆ ನೋಬೆಲ್ ಪ್ರಶಸ್ತಿ ಪಡೆದಿರುವಂತ ಕೆಲವು ಗಣ್ಯ ವ್ಯಕ್ತಿಗಳು ಕೂಡ ಮಾತನಾಡಿದ್ದಾರೆ. ಅವ್ರು ಎದ್ರ ಬಗ್ಗೆ ಮಾತನಾಡಿದ್ದಾರೆ ಅಂದ್ರೆ, ಅವರು ಕ್ವಾಂಟಮ್ ಕಂಪ್ಯೂಟಿಂಗ್ ಮತ್ತೆ AI ಬಗ್ಗೆ, ಆರ್ಟಿಫಿಷಿಯಲ್ ಕೃತಕ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ ಅಥವಾ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ, ಅದ್ರ ಸೆಕ್ಯೂರಿಟಿ ಅಪ್ಲಿಕೇಶನ್ಸ್ ಬಗ್ಗೆ, ಉಪಯೋಗಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ನೋಬೆಲ್ ಲಾರೆಟ್ಸ್ ಹ್ಯಾವ್ ಆಲ್ಸೋ ಸ್ಪೋಕನ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಕ್ವಾಂಟಮ್ ಕಂಪ್ಯೂಟಿಂಗ್, AI and security applications. The conference aims to establish Karnataka as a global quantum ಟೆಕ್ನಾಲಜಿ ಹಬ್. ಅಂತಂದ್ರೆ ಈ ಕಾನ್ಫರೆನ್ಸ್ ಇನ್ ಮೇನ್ ಅಂದ್ರೆ ಈ ಕಾನ್ಫರೆನ್ಸ್ ಇನ್ ಮೇನ್ ಅಥವಾ ಪ್ರಮುಖ ಉದ್ದೇಶ ಏನಪ್ಪಾ ಅಂತಂದ್ರೆ, ಅದು ಬೆಂಗಳೂರು ಅಥವಾ ಕರ್ನಾಟಕವನ್ನ ಏನ್ ಮಾಡ್ಬೇಕು ಅನ್ಕೊಳ್ತಾ ಇದೆ, ಗ್ಲೋಬಲ್ ಕ್ವಾಂಟಮ್ ಟೆಕ್ನಾಲಜಿ ಹಬ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋದೇ ಮೇನ್ ಉದ್ದೇಶ ಅಂತ ಹೇಳ್ಬೋದು ಈ ಪರ್ಟಿಕ್ಯುಲರ್ ಕಾನ್ಫರೆನ್ಸ್. ಇವಾಗ ಈ ಕಾನ್ಫರೆನ್ಸ್ ಬಗ್ಗೆ ನಾವು ಮಾತಾಡೋಕ್ಕಿಂತ ಮುಂಚೆ ವಿ ವಿಲ್ ಆಲ್ಸೋ ಅಂಡರ್ಸ್ಟ್ಯಾಂಡ್, ನಾವು ಏನು ಅರ್ಥ ಮಾಡ್ಕೊಳ್ಳೋಣ ಅಂತಂದ್ರೆ, ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂದ್ರೆ ಏನು. ನಾನು ಅವಾಗಿಂದ ಕ್ವಾಂಟಮ್ ಕಂಪ್ಯೂಟರ್ ಅದೆಲ್ಲ ಹೇಳ್ತಾ ಇದ್ದೀನಿ, ಬಟ್ ಕ್ವಾಂಟಮ್ ಕಂಪ್ಯೂಟರ್ ಅಂದ್ರೆ ಏನು, ಅದು ನಮ್ಮ ನಾರ್ಮಲ್ ಕಂಪ್ಯೂಟರ್ಗಿಂತ ಹೇಗೆ ವ್ಯತ್ಯಾಸ ಇದೆ, ಅದರಲ್ಲಿ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ನಾರ್ಮಲ್ ಕಂಪ್ಯೂಟರ್ ಆ್ಯಂಡ್ ದ ಕ್ವಾಂಟಮ್ ಕಂಪ್ಯೂಟರ್, ಅಂದ್ರೆ ನಮ್ಮ ಕ್ವಾಂಟಮ್ ಕಂಪ್ಯೂಟರ್ ಮತ್ತೆ ನಮ್ಮ ನಾರ್ಮಲ್ ಕಂಪ್ಯೂಟರ್ ಮಧ್ಯೆ ಯಾವ ಯಾವ ವ್ಯತ್ಯಾಸ ಇದೆ ಅದನ್ನ ನಾವಿಲ್ಲಿ ನೋಡೋಣ, ಅಥವಾ ಅದರಲ್ಲಿರುವಂತ ಪ್ರಿನ್ಸಿಪಲ್ಗಳು ಏನು ಅದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟ್ ನಾನು ನಿಮಗೆ ಕ್ವಾಂಟಮ್ ಕಂಪ್ಯೂಟಿಂಗ್ ಆರ್ ಕ್ವಾಂಟಮ್ ಕಂಪ್ಯೂಟರ್ ಅಂಡ್ ನಾರ್ಮಲ್ ಕಂಪ್ಯೂಟರ್ ಇದ್ರ ಮಧ್ಯೆ ಇರುವಂತ ವ್ಯತ್ಯಾಸನ ನಾವು ಡಿಸ್ಕಸ್ ಮಾಡೋಣ. ಅದಾದ್ಮೇಲೆ ಯಾವ ತರ ನಾವು ಇದನ್ನ ಉಪಯೋಗಿಸ್ಕೋಬಹುದು ಅಂತ ನಾನು ಹೇಳ್ತೀನಿ. ನಾರ್ಮಲ್ ಕಂಪ್ಯೂಟರ್ ಅಲ್ಲಿ ನೋಡಿ, ನಾವು ಡೇಟಾ ಅಥವಾ ಇನ್ಫಾರ್ಮೇಶನ್ ನ ಕೊಡ್ಬೇಕಾದ್ರೆ ಅದನ್ನ ನಾವು 1 ಮತ್ತೆ 0 ಈ ತರ ಇನ್ಫಾರ್ಮೇಶನ್ ನ ಕೊಡ್ತೀವಿ. ಅಂದ್ರೆ ಇದಕ್ಕೆ ನಾವು ಏನಂತ ಹೇಳ್ತೀವಿ, ಬೈನರಿ ಇನ್ಪುಟ್ ಅಂತ ಹೇಳ್ತೀವಿ. ಅಥವಾ ಇದು ಏನೇ ವರ್ಕ್ ಮಾಡ್ಬೇಕಂದ್ರೂ ಇದು ಬೈನರಿ ಡೇಟಾ ಮೇಲೆ ವರ್ಕ್ ಆಗುತ್ತೆ. ಅಂದ್ರೆ 1 or 0, either it is on or off. ಓಕೆ, ದಿಸ್ ಇಸ್ ಆರ್ ನಾರ್ಮಲ್ ಕಂಪ್ಯೂಟರ್. ಓಕೆ, ಆದ್ರೆ ನಮ್ಮ ಕ್ವಾಂಟಮ್ ಕಂಪ್ಯೂಟರ್ ಅಲ್ಲಿ ಆ ಥರ ಇರಲ್ಲ. ಒಂದೇ ಕ್ಷಣದಲ್ಲಿ 1 ಆಗಿರ್ಬೋದು ಅಥವಾ 0 ಆಗಿರ್ಬೋದು. ಈ ತರ ಒಂದು ಕ್ವಾಂಟಮ್ ಕಂಪ್ಯೂಟರ್ ಅಲ್ಲಿ ತುಂಬಾ ಪಾಸಿಬಿಲಿಟೀಸ್ ಇರುತ್ತೆ, 1 ಮತ್ತೆ 0ದು. ಇವಾಗ ನನಗೆ ಗೊತ್ತಿದೆ ನಿಮಗೆ ತುಂಬಾ ಕನ್ಫ್ಯೂಷನ್ ಇರಬಹುದು. ಇದನ್ನ ನಾನು ನಿಮಗೆ ಸುಲಭವಾಗಿ ಹೇಳಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಅಥವಾ ಒಂದು ಉದಾಹರಣೆ ಹೇಳ್ತೀನಿ. ನಾವು ಏನ್ ಮಾಡೋಣ ಅಂತಂದ್ರೆ, ಒಂದು ಕಾಯಿನ್ ತಗೊಂಡು ಅದನ್ನ ಟಾಸ್ ಮಾಡೋಣ. ಟಾಸ್ ಮಾಡಿದಾಗ ನಮಗೆ 2 ಔಟ್ಪುಟ್ ಬರುತ್ತೆ. ಅಂತಂದ್ರೆ ಇವಾಗ ನೋಡಿ, ನೀವು ಒಂದು ಕಾಯಿನ್ ತಗೊಂಡು ಅದನ್ನ ನೀವು ಟಾಸ್ ಮಾಡ್ತೀರಾ. ಅದು ಕೆಳಗೆ ಬಿದ್ದಾಗ ಈದರ್ ಇಟ್ ಈಸ್ ಹೆಡ್ ಆರ್ ಇಟ್ ಇಸ್ ಟೇಲ್. ಅಂತಂದ್ರೆ ಅದು ಹೆಡ್ ಆಗಿರ್ಬೋದು ಅಥವಾ ಟೇಲ್ ಆಗಿರ್ಬೋದು, ಅಂದ್ರೆ 0 ಆಗಿರ್ಬೋದು ಅಥವಾ 1 ಆಗಿರ್ಬೋದು. ಅದು ಮೇಲೆ ಇದ್ದಾಗ, ಅಂದ್ರೆ ನೀವು ಕಾಯಿನ್ ಟಾಸ್ ಮಾಡಿದಾಗ ಅದು ಮೇಲೆ ಇದ್ದಾಗ ಅದು 1 ಆಗಿರ್ಬೋದು ಅಥವಾ 0 ಆಗಿರ್ಬೋದು ಅಥವಾ 2 ಆಗಿರ್ಬೋದು. ಯು ಕ್ಯಾನ್ ಸೇ that when you toss a coin, it is both either 1 or 2, 1 or 0. ಸೊ ಈ ತರ ಅಂದ್ರೆ ಒಂದೇ ಕ್ಷಣದಲ್ಲಿ 1 ಮತ್ತೆ 0 ಎರಡು ಒಟ್ಟಿಗೆ ಇರುವಂತ ಕೆಪಬಿಲಿಟಿ ನಮ್ಮ ಕ್ವಾಂಟಮ್ ಕಂಪ್ಯೂಟರ್ ಇದೆ. ಯಾಕೆ ಅಂದ್ರೆ ಇಲ್ಲಿ ಯೂಸ್ ಮಾಡ್ತಾ ಇರುವಂತ ಪ್ರಿನ್ಸಿಪಲ್ಗೆ ನಾವ್ ಏನಂತ ಹೇಳ್ತೀವಿ, ಕ್ವಾಂಟಮ್ ಫಿಸಿಕ್ಸ್ ಅಥವಾ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದೇ ಕ್ಷಣದಲ್ಲಿ ಎರಡು ವ್ಯಾಲ್ಯೂಸು ಇಲ್ಲಿರುತ್ತೆ.
ಅಂದ್ರೆ 1 ಇರ್ಬೋದು ಅಥವಾ 0 ಇರ್ಬೋದು. ಆದ್ರೆ ನಮ್ಮ ನಾರ್ಮಲ್ ಕಂಪ್ಯೂಟರ್ ಅಲ್ಲಿ ಆ ತರ ಇರೋದಿಲ್ಲ. ಇಲ್ಲ 1 ಇರುತ್ತೆ ಅಥವಾ 0 ಇರುತ್ತೆ. ಆದ್ರೆ ನಮ್ಮ ಕ್ವಾಂಟಮ್ ಕಂಪ್ಯೂಟರ್ ಅಲ್ಲಿ ಆ ತರ ಆಗಲ್ಲ. ಸೊ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ನಾವು ಯಾವುದೇ ತರ ಔಟ್ಪುಟ್ ನಾವು ಜಾಸ್ತಿ ಸ್ಪೀಡ್ ಆಗಿ ಕ್ವಾಂಟಮ್ ಕಂಪ್ಯೂಟರ್ ಅಲ್ಲಿ ಪಡಿಬಹುದು. ಅದು ನಮ್ಮ ನಾರ್ಮಲ್ ಕಂಪ್ಯೂಟರ್ ಏನಾಗುತ್ತೆ, ಸ್ಪೀಡ್ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ. ನಾನು ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ನಾನು ನಿಮ್ ಜೊತೆಗೆ ಯಾರಾದ್ರೂ ಸ್ಟೂಡೆಂಟ್ಸ್ ಜೊತೆಗೆ ಒಂದು ಚೆಸ್ ಗೇಮ್ ಆಡ್ಬೇಕು ಅನ್ಕೊಳ್ತಾ ಇದ್ದೀನಿ. ಓಕೆ, ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ನನ್ನ ಮುಂದೆ ಕೂತ್ಕೊಂಡಿರುವಂತ ಅಪೋನೆಂಟು ಯಾವ್ಯಾವ ತರ ನನ್ನನ್ನ ಸೋಲ್ಸಕ್ಕೆ ಯಾವ್ಯಾವ ತರ ಮೂವ್ಸ್ ಮಾಡ್ತಾರೆ ಅಂತ ನಾನು ಐಡೆಂಟಿಫೈ ಮಾಡ್ಬೇಕು, ಅಲ್ಲ ಕಣ್ ಹಿಡಿದು ನಿಮ್ಮನ್ನ ಸೋಲ್ಸ್ಬೇಕು. ಈ ತರ ನಾನು ಇನ್ಪುಟ್ನ ನಮ್ಮ ನಾರ್ಮಲ್ ಕಂಪ್ಯೂಟರ್ ಕೊಟ್ರೆ ಅದು ತುಂಬಾ ಜಾಸ್ತಿ ಟೈಮ್ ತಗೊಳುತ್ತೆ ಎಲ್ಲ ಔಟ್ಪುಟ್ಗಳನ್ನು ಫೈಂಡ್ ಔಟ್ ಮಾಡೋಕ್ಕೆ. ಆದ್ರೆ ಅದೇ ಇನ್ಪುಟ್ನ ನಾನು ಅದೇ ಇನ್ಫಾರ್ಮೇಶನ್ ನಾನು ಕ್ವಾಂಟಮ್ ಕಂಪ್ಯೂಟರ್ ಅಲ್ಲಿ ನೋಡೋಕೆ ಹೋದ್ರೆ ಎಷ್ಟೊಂದು ಪಾಸಿಬಿಲಿಟೀಸ್ ಇದೆ, ಅಷ್ಟು ಪಾಸಿಬಿಲಿಟೀಸ್ನ ಅದು ನನಗೆ ಬೇಗ ಬೇಗ ರಿಸಲ್ಟ್ ಕೊಡುತ್ತೆ. ರೈಟ್. ಸೊ ಈ ತರ ಇರುವಂತ ಒಂದು ಮೆಕ್ಯಾನಿಸಮ್ಗೆ ನಾವು ಅಥವಾ ಒಂದೇ ಕ್ಷಣದಲ್ಲಿ 0 ಮತ್ತೆ 1 ಎರಡು ಇರೋದಕ್ಕೆ ನಾವು ಏನಂತ ಹೇಳ್ತೀವಿ, ಇದಕ್ಕೆ ನಾವು ಸೂಪರ್ ಇಂಪೋಸಿಷನ್ ಅಂತ ಹೇಳ್ತೀವಿ. ಸೂಪರ್ ಇಂಪೋಸಿಷನ್ ಅಂದ್ರೆ ಒಂದೇ ಕ್ಷಣದಲ್ಲಿ 1 ಮತ್ತೆ 0 ಎರಡು ಇದೆ. ಇಟ್ ಈಸ್ ನಾಟ್ ಸಪರೇಟ್. ಅವು ಎರಡು ಸಪರೇಟ್ ಅಲ್ಲ. ಅದು ಒಂದೇ ಟೈಮ್ ಅಲ್ಲಿ 0ನೂ ಆಗಿರ್ಬೋದು ಅಥವಾ 1 ಆಗಿರ್ಬೋದು. ಈ ತರ ತುಂಬಾ ಬಿಟ್ಸ್ ಇರುತ್ತೆ ನಮ್ಮ ಕ್ವಾಂಟಮ್ ಕಂಪ್ಯೂಟರ್ ಅಲ್ಲಿ. ಹಾಗಾಗಿ ಸೈಮೆಂಟೇನಿಯಸ್ಲಿ ಅಂದ್ರೆ ಒಂದೇ ಕ್ಷಣದಲ್ಲಿ ಬೇರೆ 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 ಕೆಲಸಗಳನ್ನ ಕ್ವಾಂಟಮ್ ಕಂಪ್ಯೂಟರ್ ಬೇಗವಾಗಿ ಮಾಡಬಹುದು. ಆದ್ರೆ ನಾರ್ಮಲ್ ಕಂಪ್ಯೂಟರ್ ಹಾಗಲ್ಲ. ನೀವು ತುಂಬಾ ಅಪ್ಲಿಕೇಶನ್ಸ್ ಮಾಡಕ್ ಹೋದ್ರೆ ನಿಮ್ ಕಂಪ್ಯೂಟರ್ ಸ್ಲೋ ಆಗುತ್ತೆ ಅಥವಾ ನಿಮ್ ಕಂಪ್ಯೂಟರ್ ಬೇಗ ಜಾಸ್ತಿ ನಿಮ್ಗೆ ರಿಸಲ್ಟ್ಸ್ ಕೊಡೋದಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಯೂಸ್ ಮಾಡ್ತಾ ಇರುವಂತದ್ದು ಬೈನರಿ ಬಿಟ್ಸ್ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಯೂಸ್ ಮಾಡ್ತಾ ಇರುವಂತ ಈ 0 ಮತ್ತೆ 1ಗೆ ನಾವು ಏನಂತ ಹೇಳ್ತೀವಿ, ಇದಕ್ಕೆ ನಾವು ಕ್ಯೂ ಬಿಟ್ಸ್ ಅಂತಾನು ಹೇಳ್ತೀವಿ. ಸೊ ಕ್ವಾಂಟಮ್ ಕಂಪ್ಯೂಟರ್ ಯೂಸ್ ಮಾಡೋದು ಕ್ವಾಂಟಮ್ ಮೆಕ್ಯಾನಿಕ್ಸ್. ಇಲ್ಲಿ ಯೂಸ್ ಮಾಡುವಂತ ನಾವು ಇನ್ಪುಟ್ಸ್ಗೆ ಅಥವಾ ಬಿಟ್ಸ್ಗೆ ನಾವು ಕ್ಯೂ ಬಿಟ್ಸ್ ಅಂತ ಹೇಳ್ತೀವಿ. ಒಂದೇ ಕ್ಷಣದಲ್ಲಿ 0 ಮತ್ತೆ 1 ಎರಡು ಸೂಪರ್ ಇಂಪೋಸ್ ಆಗಿರಬಹುದು, ಅಥವಾ 0ನೂ ಇರ್ಬೋದು ಅಥವಾ 1 ಇರ್ಬೋದು. ಇದನ್ನ ನೀವು ಹೇಗೆ ನೆನ್ಪಿಟ್ಕೋಬಹುದು ಅಂತಂದ್ರೆ, ಕಾಯಿನ್ ನೀವು ಟಾಸ್ ಮೇಲೆ ಮಾಡಿದಾಗ ಅದು ಮೇಲೆ ಇರ್ಬೇಕಾದ್ರೆ ಅದು ನಿಮಗೆ ಗೊತ್ತಿಲ್ಲ ಅದು ಯಾವುದು ಅಂತ, ನಿಮಗೆ ಗೊತ್ತಿಲ್ಲ ಅದು ಹೆಡ್ ಬೀಳುತ್ತೋ ಅಥವಾ ಟೇಲ್ ಬೀಳುತ್ತೋ ಅಂತ. ಅದು ಮೇಲಿದ್ದಾಗ ಹೆಡ್ಡು ಇರ್ಬೋದು ಅಥವಾ ಟೇಲು ಇರ್ಬೋದು. ಅದಕ್ಕೆ ನಾವು ಏನಂತ ಹೇಳ್ತೀವಿ ಅಂತಂದ್ರೆ, ಇದನ್ನ ನಾವು ಕ್ವಾಂಟಮ್ ಕಂಪ್ಯೂಟಿಂಗ್ ಅಥವಾ ಕ್ವಾಂಟಮ್ ಕ್ಯೂಬಿಟ್ಸ್ ಅಂತ ಹೇಳ್ತೀವಿ. ಕ್ಯೂಬಿಟ್ಸ್ ಒಂದೇ ಕ್ಷಣದಲ್ಲಿ ಎರಡು ಇರೋದ್ರಿಂದ ಅದಕ್ಕೆ ನಾವು ಸೂಪರ್ ಇಂಪೋಸಿಷನ್ ಅಂತಾನು, ಈ ಸೂಪರ್ ಇಂಪೋಸಿಷನ್ ಪ್ರಿನ್ಸಿಪಲ್ ಅಂತಾನು ಹೇಳ್ತೀವಿ. ಓಕೆ, ಸೊ ಕ್ವಾಂಟಮ್ ಕಂಪ್ಯೂಟರ್ ಇಂದ ನಾವು ಎಲ್ಲ ಕೆಲಸಗಳನ್ನ ವೇಗವಾಗಿ ಮಾಡಬಹುದು. ಸೊ ದಿಸ್ ಇಸ್ ಅಥವಾ ಇದು ನಿಮ್ಮ ಬ್ಯಾಕ್ ಗ್ರೌಂಡ್ ಆಗಿದೆ ನಿಮ್ಮ ಕ್ವಾಂಟಮ್ ಕಂಪ್ಯೂಟರ್ ಇಂದ. Now we will understand the basic difference between the quantum computer and the normal computer. Okay, see, the normal computer uses basically binary bits such as zeros and ones, which is basically 1 means on and 0 means off. Okay, this is what it is. And that is not the same thing that happens in the quantum computer. In the quantum computer, 0 and 1 are used simultaneously or they are used together. How do you have to understand this? See, if you take a coin and toss it, okay, what is going to be the output, or the probability is either head or either tail. But that's not the situation when it comes to quantum computing. When you toss a coin, when the coin is in the air, you never know what is it. It could be 1 or it could be 0. So such a situation where it could be 0 or it could be 1 is called as the principle of superimposition. And here in quantum computing, whatever bits we are using is called as Q bits. And the principle that quantum computer is going to use is the quantum mechanics. Right? So this is something that we need to understand. Apart from this, we also have to understand that, let us assume that there is one qubit and there is one more qubit and there is one more qubit, okay, and there's one more qubit, and all the qubits can get connected to each other. Okay, and this property is called entanglement. Okay, this property is also called as what? Entanglement. And whatever changes that happen in this qubit will also affect this qubit, will also affect this qubit, and will also affect this qubit. So like this, we will be able to get multiple outputs. We will be able to get multiple results from the same situation. So this is another important principle of quantum computers. So quantum computer ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಈಗ ಒಂದು ಕ್ಯೂಬಿಟ್ ಇದೆ, ಅದು ಅದರ ಜೊತೆಗೆ ಇನ್ನೊಂದು ಕ್ಯೂಬಿಟ್ ಇದೆ, ಹಲವಾರು ಕ್ಯೂಬಿಟ್ಗಳ ಜೊತೆಗೆ ಜಾಯಿಂಟ್ ಆಗುತ್ತೆ ಅಥವಾ ಸೇರ್ಕೊಳ್ಳುತ್ತೆ. ಆ ತರ ಪೊಸಿಷನ್ ಆರ್ ಆ ತರ ಪ್ರಿನ್ಸಿಪಲ್ಗೆ ನಾವು ಎಂಟ್ಯಾಂಗಲ್ಮೆಂಟ್ ಅಂತ ಹೇಳ್ತೀವಿ. ಇವಾಗ ನಾನು ಒಂದು ಕ್ಯೂಬಿಟ್ ಅಲ್ಲಿ ಏನಾದ್ರೂ ಚೇಂಜ್ ಮಾಡಿದ್ರೆ ಅದು ಎಲ್ಲಾ ಕ್ಯೂಬಿಟ್ ಅಲ್ಲೂ ಎಫೆಕ್ಟ್ ಕಾಣಿಸುತ್ತೆ ನಮಗೆ. ಸೊ ಈ ತರ ಇದ್ದಾಗ ನಾವು ಮಲ್ಟಿಪಲ್ ಪ್ರಾಜೆಕ್ಟ್ಸ್ ನ ಅಥವಾ ಅನೇಕ ಪ್ರಾಜೆಕ್ಟ್ಸ್ ನಾವು ಒಟ್ಟಿಗೆ ಮಾನಿಟರ್ ಮಾಡಬಹುದು, ಅಥವಾ ಏನ್ ಚೇಂಜ್ ಮಾಡಿದ್ರೆ ಏನಾಗುತ್ತೆ ಅಂತ ನಾವು ಕಂಡು ಹಿಡಿಯಕ್ಕೆ ಇಲ್ಲಿ ತುಂಬಾ ಈಸಿ ಆಗುತ್ತೆ. ಸೊ ಇದು ಒಂದು
ಪ್ರಿನ್ಸಿಪಲ್ ನಮ್ಮ ಕ್ವಾಂಟಮ್ ಕಂಪ್ಯೂಟರ್ದು. ಇವಾಗ ನಾವು ಈ ಈ ಕ್ವಾಂಟಮ್ ಕಂಪ್ಯೂಟರ್ನ ಎಲ್ಲಿ ಬಳಕೆ ಮಾಡ್ತಾ ಇದ್ದೀವಿ, ಎಲ್ಲಿ ಇದರ ಅಪ್ಲಿಕೇಶನ್ಸ್ನ ನಾವು ಯೂಸ್ ಮಾಡ್ತೀವಿ, ಯಾಕೆ ಕ್ವಾಂಟಮ್ ಕಂಪ್ಯೂಟರ್ ಇಷ್ಟು ಇಂಪಾರ್ಟೆಂಟ್ ಅಥವಾ ನಾವು ಇದಕ್ಕೆ ಇಷ್ಟೊಂದು ಮಹತ್ವ ಯಾಕೆ ಕೊಡ್ತಾ ಇದ್ದೀವಿ ಅಂತ ನಾವೀಗ ನೋಡೋಣ. ಸೊ ಇವಾಗ ಇದರ ಅಪ್ಲಿಕೇಶನ್ಸ್ನ ನೋಡೋಣ. ಈ ಥರ ಅಪ್ಲಿಕೇಶನ್ ಬಂದ್ಬಿಟ್ಟು ಬಹಳ ಡೊಮೇನ್ಸ್ ಅಲ್ಲಿ ನಾವು ಯೂಸ್ ಮಾಡ್ಬೋದು. ಫಸ್ಟ್ ಒನ್ ಬಂದ್ಬಿಟ್ಟು ನಾವು ಇದನ್ನ ಡಿಫೆನ್ಸ್ ಅಂಡ್ ಸೆಕ್ಯೂರಿಟಿಗೆ ಯೂಸ್ ಮಾಡ್ಕೋಬಹುದು. ಡಿಫೆನ್ಸ್ ಅಂಡ್ ಸೆಕ್ಯೂರಿಟಿ ಅಂತಂದ್ರೆ ನಾವು ತುಂಬಾ ಅಡ್ವಾನ್ಸ್ ಆಗಿರುವಂತ ಟೆಕ್ನಾಲಜಿ ಯೂಸ್ ಮಾಡ್ಬೋದು, ಅಡ್ವಾನ್ಸ್ ಆಗಿರುವಂತ ಏರ್ ಕ್ರಾಫ್ಟ್ಸ್ ನ ತಯಾರು ಮಾಡ್ಬೋದು ನಮ್ಮ ಕ್ವಾಂಟಮ್ ಕಂಪ್ಯೂಟರ್ನ ಇಟ್ಕೊಂಡು. ಸೊ ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಹೆಲ್ಪ್ಫುಲ್ ಇನ್ ಟರ್ಮ್ಸ್ ಆಫ್ ಡಿಫೆನ್ಸ್ ಅಂಡ್ ಸೆಕ್ಯೂರಿಟಿ. ಅಪಾರ್ಟ್ ಫ್ರಮ್ ದಿಸ್ ಇಟ್ ಕ್ಯಾನ್ ಆಲ್ಸೋ ಬಿ ಹೆಲ್ಪ್ ಇನ್ ಫೈನಾನ್ಸ್, ನಮ್ಮ ಎಕನಾಮಿ ಅಥವಾ ನೀವು ವಾಣಿಜ್ಯ ಅಂತ ಏನ್ ಹೇಳ್ತೀರಾ, ಫೈನಾನ್ಸ್ ಅಂತ ಏನ್ ಹೇಳ್ತೀರಾ, ಅಲ್ಲೂ ಕೂಡ ನಾವು ಕ್ವಾಂಟಮ್ ಕಂಪ್ಯೂಟರ್ನ ಯೂಸ್ ಮಾಡ್ಬೋದು. ಯಾಕಪ್ಪ ಅಂತಂದ್ರೆ ಕ್ವಾಂಟಮ್ ಕಂಪ್ಯೂಟರ್ ಇಂದ ನಮ್ಗೆ ಏನ್ ಗೊತ್ತಾಗುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ನಾವು ಯಾವ್ದಾದ್ರು ಸ್ಟಾಕ್ಸ್ ತಗೊಂಡ್ರಿ, ಆ ಸ್ಟಾಕ್ಸ್ ಯಾವ ತರ ವೇರಿಯೇಷನ್ ಆಗ್ತಾ ಇದೆ, ಅಥವಾ ಆ ಸ್ಟಾಕ್ಸ್ ಅದ್ರ ರೇಟ್ ಮೇಲ್ ಹೋಗ್ತಾ ಇದೆಯೋ ಅಥವಾ ಅದ್ರ ರೇಟ್ ಕೆಳಗ್ ಬರ್ತಾ ಇದೆಯೋ ಅಂತ ನಾವು ಎನಲೈಸ್ ಮಾಡ್ಬೋದು. ಆ ತರ ನಮಗೆ ಮಾರ್ಕೆಟ್ ಬಗ್ಗೆ ಒಂದ್ ಸ್ವಲ್ಪ ಬೇಗ ಇನ್ಫಾರ್ಮೇಶನ್ ಸಿಗುತ್ತೆ. ನಾವು ಆ ಪ್ರಕಾರ ಏನ್ ಸ್ಟೆಪ್ಸ್ ಬೇಕಾದ್ರೂ ತಗೊಳ್ಬಹುದು. ಸೊ quantum computer can also help in finance and optimization. ಥರ್ಡ್ ಬಂದ್ಬಿಟ್ಟು ಫಾರ್ಮಾಸ್ಯೂಟಿಕಲ್ಸ್ ಆರ್ ಫಾರ್ಮಾ ಇಂಡಸ್ಟ್ರಿ. ಅಂದ್ರೆ ನಾವು ಔಷಧಿಗಳ ಇಂಡಸ್ಟ್ರಿ ಅಂತ ಏನ್ ಹೇಳ್ತೀವಿ, ಫಾರ್ಮಾ ಇಂಡಸ್ಟ್ರಿ, ಆ ಇಂಡಸ್ಟ್ರಿಯಲ್ಲೂ ಕೂಡ ನಾವು ಕ್ವಾಂಟಮ್ ಕಂಪ್ಯೂಟರ್ನ ಯೂಸ್ ಮಾಡ್ಬೋದು. ಯಾವ ತರ ಕ್ವಾಂಟಮ್ ಕಂಪ್ಯೂಟರ್ನ ನಾವು ಫಾರ್ಮಾ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ತೀನಿ ನೋಡಿ. ಇವಾಗ ಯಾವ್ದಾದ್ರು ಹೊಸ ಡ್ರಗ್ ಅಂದ್ರೆ ಯಾವ್ದಾದ್ರು ಒಂದು ಹೊಸ ಔಷಧಿನ ಕಂಡು ಹಿಡಿದಿದ್ದಾರೆ, ಆ ಔಷಧಿ ಯಾವ ತರ ಪರಿಣಾಮಗಳು ಬೀಳುತ್ತೆ, ಯಾವ ತರ ಪರಿಣಾಮಗಳು ಹ್ಯೂಮನ್ ಬೀಯಿಂಗ್ಸ್ ಮೇಲೆ ಬೀಳುತ್ತೆ ಅಂತ ನಾವು ಕ್ವಾಂಟಮ್ ಕಂಪ್ಯೂಟಿಂಗ್ ಇಂದ ತುಂಬಾ ಸುಲಭವಾಗಿ ಅಥವಾ ವೇಗವಾಗಿ, ಇವಾಗ ನಾವು ನಾರ್ಮಲ್ ಕಂಪ್ಯೂಟರ್ ಇಂದ ಸಿಮ್ಯುಲೇಷನ್ ಮಾಡಕ್ ಹೋದ್ರೆ, ಇಲ್ವಾ ನಾರ್ಮಲ್ ಕಂಪ್ಯೂಟರ್ ಇಂದ ನಾವು ಇದನ್ನ ಇನ್ಫಾರ್ಮೇಶನ್ ತೆಗಿಯಕ್ ಹೋದ್ರೆ ಅದು ತುಂಬಾ ನ್ಯೂಸ್ಗಳೇ ತಗೊಳ್ಬಹುದು, ಅಥವಾ ಮೇ ಬಿ ಇಟ್ ವಿಲ್ ಟೇಕ್ ಒಂದ್ ತಿಂಗಳಾಗ್ಬೋದು ಅಥವಾ ವಾರಗಳ ಆಗ್ಬೋದು. ಬಟ್ ಕ್ವಾಂಟಮ್ ಕಂಪ್ಯೂಟರ್ ಇಂದ ಏನಾಗುತ್ತೆ, ಮೇ ಬಿ ಒನ್ ಡೇ ಆರ್ ಇನ್ ಆರ್ ಆಲ್ಸೋ, ಅಂದ್ರೆ ಒಂದ್ ಗಂಟೆಯಿಂದ ಒಂದ್ ದಿನದಲ್ಲೂ ನಮಗೆ ಇನ್ಫಾರ್ಮೇಶನ್ ಸಿಗುವಂತ ಸಾಧ್ಯತೆ ಇದೆ. ಅಂದ್ರೆ ನಾವ್ ಏನ್ ಮಾಡ್ಬೋದು ಅಂದ್ರೆ ಮಾಲಿಕ್ಯುಲರ್ ಸಿಮ್ಯುಲೇಷನ್ ಅಂತ ಹೇಳ್ತೀವಿ. ಅಂದ್ರೆ ಈ ಡ್ರಗ್ ಮಾಲಿಕ್ಯೂಲ್ ಒಳಗಡೆ ಹೋಗಿ ಯಾವ ತರ ಕೆಲಸ ಮಾಡ್ತಾ ಇದೆ, ಇದನ್ನ ನಾವು ಕ್ವಾಂಟಮ್ ಕಂಪ್ಯೂಟರ್ ಇಂದ ವೇಗವಾಗಿ ತಿಳ್ಕೊಳ್ಬಹುದು. ಬಟ್ ಅದೇ ನಾವು ನಾರ್ಮಲ್ ಕಂಪ್ಯೂಟರ್ ಅಲ್ಲಿ ಈ ಮಾಲಿಕ್ಯುಲರ್ ಸಿಮ್ಯುಲೇಷನ್ ಅಂತಂದ್ರೆ ಪ್ರತಿಯೊಂದು ಕಣಗಳಲ್ಲಿ ಹೋಗಿ ಈ ಡ್ರಗ್ ಯಾವ ತರ ಕೆಲಸ ಮಾಡ್ತಾ ಇದೆ ಅಂತ ನಾವು ಕಂಡು ಹಿಡಿಬೇಕು ಅಂತಂದ್ರೆ ತುಂಬಾ ದಿವಸಗಳು ಬೇಕಾಗುತ್ತೆ. ಸೊ ಅದೇ ತರ ನಾವು ಫಾರ್ಮಾ ಇಂಡಸ್ಟ್ರಿ ಅಂಡ್ ಹೆಲ್ತ್ ಕೇರ್ ಅಂತಾನು ಹೇಳ್ಬೋದು. ನೆಕ್ಸ್ಟ್ ಇಂಡಸ್ಟ್ರಿ ಇಸ್ ಗೋಯಿಂಗ್ ಟು ಬಿ ವೆರಿ ಇಂಪಾರ್ಟೆಂಟ್, ದಟ್ ಇಸ್ ಯೋರ್ ಕ್ಲೈಮೇಟ್ ಚೇಂಜ್ ಆರ್ ಎನ್ವೈರ್ಮೆಂಟ್. ಕ್ಲೈಮೇಟ್ ಮತ್ತೆ ವೆದರ್ನ ನಾವು ವೇಗವಾಗಿ ಪ್ರಿಡಿಕ್ಟ್ ಮಾಡ್ಬೋದು. ಅಂತಂದ್ರೆ ವಾತಾವರಣ ಹೇಗಿದೆ, ಹವಾಮಾನ ಹೇಗಿದೆ, ಮುಂದೆ ಬರುವಂತ ಭೂಕಂಪಗಳಾಯ್ತು ಅಥವಾ ಜ್ವಾಲಾಮುಖಿ ಹೇಗಿದೆ, ಈ ಎಲ್ಲವನ್ನು ನಾವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಇನ್ನು ಕರೆಕ್ಟ್ ಆಗಿ ಪ್ರಿಡಿಕ್ಟ್ ಮಾಡ್ಬೋದು, ಇನ್ನು ಅಕ್ಯುರೇಟ್ ಆಗಿ ನಾವು ಇದನ್ನ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಪ್ರಿಡಿಕ್ಟ್ ಮಾಡ್ಬೋದು. ಸೊ ವೈ ದಿಸ್ ಮಚ್ ಇಂಪಾರ್ಟೆನ್ಸ್ ಇಸ್ ಗಿವನ್ ಟು ದ ಕ್ವಾಂಟಮ್ ಕಂಪ್ಯೂಟಿಂಗ್? So we have to understand that there is a wide range of application, not just one, two, there are multiple. I have just written four here. One is the defense and the security. Maybe we want to, make a advanced level radars, advanced level aircrafts, advanced level technology. All this is going to really be very helpful when it comes to defense and security. And it can also help us in finance and stocks. Finance and financial optimization. For example, if there is a stock, how to identify what is the stock variation, whether the rate of the stock is going to increase or whether the rate of the stock is going to decrease. So all these things we can easily understand, or we can easily get the results with the quantum computer if you compare it with the normal computer. Similarly, you can also use it in pharmaceuticals. See, in the pharmaceuticals, what happens is whenever a new drug is being invented, what they do is they do a molecular simulation. That is nothing but how is this drug going to enter into the molecules of the body and how is it going to change. So this simulation will take years or it can take months when you use a normal computer, but it will take very few days in quantum computer. So it can also have a wide range of application when it comes to pharma industry as well. Last but not the least, climate and weather. We can easily predict the weather and climate. We can predict that whether it is going to have a lot of rain, whether we are going to have floods, whether we are going to have droughts. Everything can be predicted with the help of the quantum computer as well. Now, Bangalore is trying to become the Asia's largest quantum hub. This is something that we need to understand. ಬೆಂಗಳೂರು ಏನ್ ಮಾಡಕ್ ಪ್ರಯತ್ನ ಪಡ್ತಿದೆ ಅಂತಂದ್ರೆ ಏಷ್ಯಾದ ಕ್ವಾಂಟಮ್ ಹಬ್ ಆಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೆ. ಐ ಹೋಪ್ ದೇ ಡೂ ಇಟ್. ಅಂದ್ರೆ ಆಗ್ಲಿ, ಆಗೋದ್ರಿಂದ ನಮಗೆ ತುಂಬಾ ಒಳ್ಳೇದಾಗತ್ತೆ, ಆರ್ಥಿಕವಾಗಿ ಒಳ್ಳೇದಾಗುತ್ತೆ, ಯಾಕೆಂತಂದ್ರು ತುಂಬಾ ಜಾಬ್ಸ್ ಕ್ರಿಯೇಟ್ ಆಗುತ್ತೆ, ಆಮೇಲೆ ನಮ್ಗೆ ತುಂಬಾ ಲಾಭವೂ ಆಗುತ್ತೆ. ಸೊ ಇವಾಗ ನಾವ್ ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಸಮ್ ಮೋರ್ ಡೀಟೇಲ್ಸ್ ಅಬೌಟ್ ದಿಸ್.
ನೋಡಿ, ಪ್ರಥಮ ಕ್ವಾಂಟಮ್ ಇಂಡಿಯಾ ಬೆಂಗಳೂರು ಸಮಾವೇಶ ಜುಲೈ 31 ಮತ್ತು ಆಗಸ್ಟ್ ರಂದು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು. ಓಕೆ, ಸೊ ದೀಸ್ ಮೆನಿ ಪೀಪಲ್, ದೇಶದಲ್ಲಿ ಮತ್ತು ವಿದೇಶದ ಪ್ರತಿನಿಧಿಗಳು ಇಲ್ಲಿ ಭಾಗವಹಿಸಿದ್ರು. ಓಕೆ, ಇದನ್ನೆಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ. ಕ್ವಾಂಟಮ್ ಕಂಪ್ಯೂಟಿಂಗ್, AI ಸೆಕ್ಯೂರಿಟಿ ಮತ್ತು ಕ್ವಾಂಟಮ್ ಟೆಕ್ನಾಲಜಿಯ ಉಪಯೋಗಗಳ ಬಗ್ಗೆ ಮಾತನಾಡಿದ್ದಾರೆ. ನೋಬೆಲ್ ಪ್ರಶಸ್ತಿ ಹೊಂದಿರುವಂತ ಒಬ್ಬ ವ್ಯಕ್ತಿ ಇದ್ದಾರೆ. ಅವರ ಹೆಸರು 2016 ಅಲ್ಲಿ ಅವ್ರಿಗೆ ನೋಬೆಲ್ ಪ್ರಶಸ್ತಿ ಬಂದಿತ್ತು. ಅವ್ರ ಹೆಸರು ಬಂದ್ಬಿಟ್ಟು ಡಾಕ್ಟರ್ ಡುಕ್ಯಾನ್ ಹೆಲಾರ್ಡ್. ಓಕೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ, ಬಟ್ ದಿಸ್ ಇಸ್ ದ ನೇಮ್ ಆಫ್ ದ ಪರ್ಸನ್. ಓಕೆ, ನೋಬೆಲ್ ಲಾರೆಟ್ ಅವರು, ನೋಬೆಲ್ ಪ್ರಶಸ್ತಿ ಪಡೆದಿರುವಂತಹ ಗಣ್ಯ ವ್ಯಕ್ತಿ. ಇವರು ಕೂಡ ಮಾತನಾಡಿದ್ದಾರೆ ಈ ಒಂದು ಸಮಾವೇಶದಲ್ಲಿ. ಅದ್ರ ಜೊತೆಗೆ ನೋಡಿ, ದ ಕರ್ನಾಟಕ ಕ್ವಾಂಟಮ್ ರೋಡ್ ಮ್ಯಾಪ್ ವಾಸ್ ರಿಲೀಸ್ಡ್ ಅಟ್ ದ ಇವೆಂಟ್ ಔಟ್ಲೈನಿಂಗ್ ದ ಸ್ಟೇಟ್ಸ್ ಲಾಂಗ್ ಟರ್ಮ್ ಸ್ಟ್ರಾಟಜಿ ಟು ಬಿಕಮ್ ದ ಹಬ್ ಆಫ್ ಕ್ವಾಂಟಮ್ ಟೆಕ್ನಾಲಜಿ. ಸೊ ಇಲ್ಲಿ ಆಲ್ರೆಡಿ ಬರೆದಿದ್ದೀನಿ, ನೋಬೆಲ್ ಲಾರೆಟ್ ಡಾಕ್ಟರ್ ಡುಕ್ಯಾನ್ ಹ್ಯಾಲ್ಡೇನ್. ಸೊ ದಿಸ್ ಇಸ್ ದ ನೋಬೆಲ್ ಲಾರೆಟ್. ಇವರು ನೋಬೆಲ್ ಪ್ರಶಸ್ತಿ ಪಡೆದಿರುವಂತಹ ವ್ಯಕ್ತಿ. ಇವರು ಕೂಡ ಏನ್ ಮಾಡಿದಾರಪ್ಪ ಅಂತಂದ್ರೆ, ಇವರು ಮಾತನಾಡಿದ್ದಾರೆ. ಅವರು ಕೀ ನೋಟ್ ಲೆಕ್ಚರ್ ಕೂಡ ಕೊಟ್ಟಿದ್ದಾರೆ ಈ ಒಂದು ಸಮಾವೇಶದಲ್ಲಿ. ಓಕೆ, ಅ 25 qubit quantum computer named Indus, developed by Bangalore-based startup QPAI, was highlighted as being commercially operational since April 2025. ಏಪ್ರಿಲ್ 2025 ಇಂದ ಒಂದು 25 ಕ್ಯೂಬಿಟ್ ಕ್ವಾಂಟಮ್ ಕಂಪ್ಯೂಟರ್, ಆ ಕಂಪ್ಯೂಟರ್ನ ಹೆಸರು ಇಂಡಸ್ ಅಂತ. ಈ ಒಂದು ಇಂಡಸ್ ಅನ್ನುವಂತ ಕ್ವಾಂಟಮ್ ಕಂಪ್ಯೂಟರ್ ಆಲ್ರೆಡಿ ಬೆಂಗಳೂರು ಬೇಸ್ಡ್ ಸ್ಟಾರ್ಟ್ಅಪ್ ಅಲ್ಲಿ, ಆ ಸ್ಟಾರ್ಟ್ಅಪ್ ನ ಹೆಸರು QPAI. ಈ ಒಂದು ಕಂಪನಿಯಲ್ಲಿ ಈ ಸ್ಟಾರ್ಟ್ಅಪ್ ಅಲ್ಲಿ ಕ್ವಾಂಟಮ್ ಕಂಪ್ಯೂಟರ್ ಆಲ್ರೆಡಿ ಎಕ್ಸಿಸ್ಟ್ ಆಗಿದೆ, ಅಥವಾ ಅದು ಆಪರೇಟ್ ಆಗಕ್ ಸ್ಟಾರ್ಟ್ ಆಗಿದೆ ಅಂತಾನು ಹೇಳ್ತಾ ಇದ್ದಾರೆ ಏಪ್ರಿಲ್ 2025ರಿಂದ. ಸೊ ಇದ್ರ ಜೊತೆಗೆ ನಾವ್ ಏನ್ ಗೊತ್ತಾಗ್ಬೇಕು ಅಂತಂದ್ರೆ, ಇನ್ನೊಂದು ಏನ್ ನೋಡ್ಬೇಕು ಅಂತಂದ್ರೆ, ಇದರಲ್ಲಿ ಕ್ವಾಂಟಮ್ ಕಂಪ್ಯೂಟರ್ ಬಗ್ಗೆ ಒಂದ್ ಸ್ವಲ್ಪ ಹಿಸ್ಟ್ರಿ ನೋಡೋಣ. ಯಾವಾಗಿಂದ ಈ ಕ್ವಾಂಟಮ್ ಕಂಪ್ಯೂಟರ್ ಎಲ್ಲ ಸ್ಟಾರ್ಟ್ ಆಯ್ತು ನೋಡಿ. 2019 ಅಲ್ಲಿ ಗೂಗಲ್, ನಿಮ್ಗೆ ಗೊತ್ತಿರ್ಬೋದು, ಗೂಗಲ್ ವಾಸ್ ದ ಫಸ್ಟ್ ಕಂಪನಿ. ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅವರು ಫಸ್ಟ್ ಕ್ವಾಂಟಮ್ ಸುಪ್ರೀಮಸಿನ ಪಡೆದುಕೊಳ್ತಾರೆ. ಅಂತಂದ್ರೆ ಅವರು ಅವ್ರ ಲ್ಯಾಬ್ ಅಲ್ಲಿ ತುಂಬಾ ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಮಾಡ್ಕೊಂಡು, ಅದಾದ್ಮೇಲೆ ಅವರು ಕ್ವಾಂಟಮ್ ಸುಪ್ರೀಮಸಿ ಆಗ್ತಾರೆ. ಅಂದ್ರೆ ಅವ್ರಿಗೆ ಕ್ವಾಂಟಮ್ ಸುಪ್ರೀಮಸಿ ಸಿಗುತ್ತೆ. ಅವ್ರ ಕ್ವಾಂಟಮ್ ಕಂಪ್ಯೂಟರ್ನೆಲ್ಲ ಮೇ ಬಿ ಅವರು ಪ್ರೋಟೋಟೈಪ್ ಎಲ್ಲ ತಯಾರು ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. 2019 ಇಂದ ಈ ಜರ್ನಿ ಸ್ಟಾರ್ಟ್ ಆಗಿದೆ. ಇವಾಗ ನಾವು ಯಾವ ಲೆವೆಲ್ಗೆ ಬಂದಿದೀವಿ ಅಂತಂದ್ರೆ, ಕರ್ನಾಟಕದಲ್ಲಿ ಒಂದು ಕ್ವಾಂಟಮ್ ಹಬ್ ಆಗಬಹುದು. ಆ ತರ ಸಿಚುವೇಶನ್ ಅಲ್ಲಿ ನಾವಿದೀವಿ ಈಗ. So this is about quantum computer. So what is the another highlight that we need to understand here is that there are a lot of people who have participated. Around 1,951 participants have been participated. Out of that, there's one of the important person who has got the Nobel Prize. Nobel laureate Dr. Dukan Haldane have also delivered a keynote lecture. Okay, and he got Nobel Prize in 2016. And we need to understand that 25 qubit quantum computer named Indus, developed by Bangalore-based startup QPAI, was highlighted as being commercially operated since April 2025. Okay. Apart from this, what we need to understand is the journey of quantum computers started from 2019. That is Google. When Google started, Google was the first company which was able to attain the quantum supremacy. And after that, that is when this quantum computer technology came into existence. And now you see that Karnataka is trying to become the largest quantum hub in Asia itself. Right. So this is all about the quantum computer that we have. So the next important topic that we have is regarding the camels. Okay, this is actually environment ecology based concept. Ivaga ನಾವು next topic na ನೋಡೋಣ. next topic ಬಂದ್ಬಿಟ್ಟು ಕರಾಯಿ ಒಂಟೆಗಳು, ಅಂದ್ರೆ ಕರಾಯಿ ಕ್ಯಾಮಲ್ಸ್. ಈ ಒಂಟೆಗಳು ತುಂಬಾ ಅಪರೂಪವಾದಂತ ಒಂಟೆಗಳು. ಯಾಕೆ ಅಂತಂದ್ರೆ, ಇವು ಭೂಮಿ ಮೇಲೆ ಅಷ್ಟೇ ಅಲ್ಲ, ನೀರಲ್ಲಿ ಕೂಡ ಈಜಬಹುದು. ಅದಕ್ಕಾಗಿ ಈ ಕ್ಯಾಮಲ್ಸ್ ತುಂಬಾ ಅಪರೂಪವಾಗಿರುವಂತಹ ಕ್ಯಾಮಲ್ಸ್. ಮತ್ತೆ ಈ ಕ್ಯಾಮಲ್ಸ್ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ, ರೀಸೆಂಟ್ ಆಗಿ ಒಂದು 33 ಕ್ಯಾಮಲ್ಸ್ಗಳನ್ನ ನಾವು ಸೇವ್ ಮಾಡಿದೀವಿ ಅಥವಾ ಬಚಾವ್ ಮಾಡಿದೀವಿ ಅರೇಬಿಯನ್ ಸಮುದ್ರದಿಂದ. ಓಕೆ, ಅದಕ್ಕೋಸ್ಕರ ಈ ಕ್ಯಾಮಲ್ಸ್ ಬಗ್ಗೆ ನಾವು ನೋಡ್ಕೋಬೇಕಾಗತ್ತೆ, ಅಥವಾ ಇನ್ಫಾರ್ಮೇಶನ್ ಗೊತ್ತಿರಬೇಕಾಗತ್ತೆ. ಸೊ ಕರೈ ಕ್ಯಾಮಲ್ಸ್ ಆರ್ ರೇರ್ ಕ್ಯಾಮಲ್ಸ್ ಬ್ರೀಡಿಂಗ್ ಅಡಾಪ್ಟೆಡ್ ಟು ಸಾಲ್ಟ್ marshes of Kutch, Gujarat, known for swimming and grazing on mangroves. Okay, so we will now discuss more about Karai camel's habitat and how is the camel milk conservation status, latest news, everything we will be now discussing in this particular slide. So ಇವಾಗ ನಾವು ಏನ್ ಗೊತ್ತಾಗಬೇಕು ಅಥವಾ ಏನ್ ನಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇರಬೇಕು ಅಂತಂದ್ರೆ, ಇದು ನಮ್ಮ ಕಚ್ ಅಥವಾ ಗುಜರಾತಿನ ಕಚ್ ಪ್ರದೇಶದಲ್ಲಿ ನಮ್ಗೆ ಇವು ಕಾಣಿಸ್ಕೊಳ್ಳುತ್ತೆ. ಇವು ನೀರಲ್ಲೂ ಇರುತ್ತೆ, ನೀವು ಫೋಟೋ ನೋಡ್ಬೋದು. ಲ್ಯಾಂಡ್ ಮೇಲೂ ಇರುತ್ತೆ, ಅಂದ್ರೆ ಭೂಮಿ ಮೇಲೂ ಇರುತ್ತೆ, ಅಥವಾ ನೀರಲ್ಲೂ ಇರುತ್ತೆ. ಆಮೇಲೆ ಮ್ಯಾಂಗ್ರೂವ್ಸ್ ಮೇಲೆ ಇವು ಬದುಕಿರ್ತವೆ, ಅಥವಾ ಮ್ಯಾಂಗ್ರೂವ್ಸ್
ಆ, ನಾ ಇವು ತಿಂದು ಅದಾದ್ಮೇಲೆ ಇವಕ್ಕೆ ಎನರ್ಜಿ ಬರುತ್ತೆ ಅಂತ ಹೇಳ್ಬೋದು, ಅಥವಾ ದೇ ಆರ್ ಫೀಡಿಂಗ್ ಆನ್ ಮ್ಯಾಂಗ್ರೂವ್ಸ್ ಅಂತಾನು ಕೂಡ ಹೇಳ್ಬೋದು. ನೆಕ್ಸ್ಟ್, ಇದು ಇಂಡಿಜಿನಿಯಸ್ ಟು ಗುಜರಾತ್, ಅಂದ್ರೆ ಗುಜರಾತ್ ಅಲ್ಲಿ ಸಿಗುತ್ತೆ ನಿಮಗೆ. ಡಿರೈವ್ಡ್ ಇಟ್ಸ್ ನೇಮ್ ಫ್ರಮ್ ದ ಲೋಕಲ್ ಟರ್ಮ್ ಖಾರಾ ಮೀನ್ಸ್ ಸಲೈನ್. ಖರಾಯ್ ಅಥವಾ ಖಾರ, ಖಾರ ಅಂತಂದ್ರೆ ನೀವೇನ ಏನಂತ ಹೇಳ್ಬೋದು, ಉಪ್ಪು ನೀರು ಅಂತ ಹೇಳ್ಬೋದು, ಅಥವಾ ಸಲೈನ್ ಅಂತ ಹೇಳ್ಬೋದು. ಇದು ನಿಮಗೆ ಗುಜರಾತ್ ಅಲ್ಲಿ ಮಾತ್ರ ಸಿಗುತ್ತೆ. ಓಕೆ, ರಿಫ್ಲೆಕ್ಟ್ಸ್ ಇಟ್ಸ್ ಅಡಾಪ್ಟೇಬಿಲಿಟಿ ಟು ಬೋತ್ ಡೆಸರ್ಟ್ ಅಂಡ್ ಕೋಸ್ಟಲ್ ಇಕೋಸಿಸ್ಟಮ್. ಮೀನ್ಸ್ ಅಂತಂದ್ರೆ ನಮ್ಮ ಡೆಸರ್ಟ್ ಮತ್ತೆ ಕೋಸ್ಟಲ್ ಇಕೋಸಿಸ್ಟಮ್ ಎರಡೂದ್ರಲ್ಲೂ ಈ ಪರ್ಟಿಕ್ಯುಲರ್ ಕ್ಯಾಮಲ್ ನಿಮ್ಗೆ ಒಂಟಿ ನಿಮ್ಗೆ ಕಾಣಿಸ್ಕೊಳ್ಳುತ್ತೆ. ದ ಕರಾಯಿ ಇಸ್ ನೋನ್ ಫಾರ್ ರೇರ್ ಅಬಿಲಿಟಿ ಟು ಸ್ವಿಮ್ ಅಲಾಂಗ್ ಡಿಸ್ಟೆನ್ಸ್ ಅಂಡ್ ಗ್ರೇಸ್ ಆನ್ ಮ್ಯಾಂಗ್ರೂವ್ಸ್. ಅಂತಂದ್ರೆ ಇದು ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ, ನೀವು ನೋಡಬಹುದು ಇದಕ್ಕೆ ಸಾಮರ್ಥ್ಯ ಏನಪ್ಪಾ ಇದೆ ಅಂದ್ರೆ, ತುಂಬಾ ಜಾಸ್ತಿ ಡಿಸ್ಟೆನ್ಸ್ ನ ಇದು ಈಜ್ಕೊಂಡು ಹೋಗಬಹುದು. ಓಕೆ, ಆಮೇಲೆ ಅಲ್ಲಿರುವಂತ ಮ್ಯಾಂಗ್ರೂವ್ಸ್ ಮೇಲೆ ಇದು ಬದುಕಿರಬಹುದು. ಅದಕ್ಕೋಸ್ಕರ ಇದು ಒಂದು ಅಪರೂಪದ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ದ ಕ್ಯಾಮಲ್ ಸ್ವಿಮ್ ಅಲಾಂಗ್ ದ ಡಿಸ್ಟೆನ್ಸ್ ಇನ್ ದ ಸೀಸ್ ಟು ರೀಚ್ ಇಟ್ಸ್ ಗ್ರೇಸಿಂಗ್ ಏರಿಯಾಸ್, ಯೂಶುವಲಿ ಮೋರ್ ದೆನ್ 3 ಕಿಲೋಮೀಟರ್ಸ್ ಅಟ್ ಅ ಟೈಮ್, ಈವನ್ ಇನ್ ಡೀಪ್ ವಾಟರ್ಸ್. ಅಂತಂದ್ರೆ ನೋಡಿ, ಅವು ಏನ್ ಮಾಡ್ಬೋದು ಅಂತಂದ್ರೆ, ಈ ಒಂಟೆಗಳು 3 ಕಿಲೋಮೀಟರ್ ಒಂದೇ ಸಮಯದಲ್ಲಿ ತುಂಬಾ ಆಳವಾಗಿರುವಂತಹ ನೀರಲ್ಲಿ ಕೂಡ ಇವು ಈಜಬಹುದು. ಇಟ್ ಹಸ್ ಬೀನ್ ಪ್ರಿಸರ್ವ್ಡ್ ಬೈ ರಾಬ್ರಿ ಅಂಡ್ ಫಕೀರಾನಿ ಜಾತ್ ಟ್ರೈಬ್ಸ್ ಫಾರ್ ಓವರ್ 400 years. ಅಂದ್ರೆ ಇಲ್ಲಿ ರಾಬ್ರಿ ಮತ್ತು ಫಕೀರಾನಿ ಎಂಬುವ ಆ, ಜಡ ಜನಾಂಗದವರು ಏನ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ, ಜಾಟ್ ಜನಾಂಗದವರು ಈ ಒಂದು ಒಂಟೆನ 400 ವರ್ಷಗಳಿಂದ ಸೇವ್ ಮಾಡ್ತಾ ಬರ್ತಾ ಇದ್ದಾರೆ, ಅಥವಾ ಪ್ರಿಸರ್ವ್ ಮಾಡ್ತಾ ಬರ್ತಾ ಇದ್ದಾರೆ, ಕಾಪಾಡಿಕೊಂಡು ಬರ್ತಾ ಇದ್ದಾರೆ. ದೀಸ್ ಕ್ಯಾಮಲ್ಸ್ ಎಕ್ಸಿಸ್ಟ್ ಪ್ರೈಮರ್ಲಿ ಇನ್ ದ ಕಚ್. ಎಲ್ಲಿ ಇರ್ತಾವ ಅಂತಂದ್ರೆ ಕಚ್ಚಲ್ಲಿ ಇರ್ತವೆ. ಒಟ್ಟು 4,000 ಒಂಟೆಗಳಿವೆ. ಅದರಲ್ಲಿ ನಿಮ್ಮ 2,000 ಒಂಟೆಗಳು ಕಚ್ಚಲ್ಲೇ ಇದೆ. ವೇರ್ ದೇ ಪ್ಲೇ ಅ ವೆರಿ ಕ್ರೂಷಿಯಲ್ ರೋಲ್ ಇನ್ ಲೋಕಲ್ ಇಕೋಸಿಸ್ಟಮ್, ಪರ್ಟಿಕ್ಯುಲರ್ಲಿ ಮೇಂಟೈನಿಂಗ್ ಮ್ಯಾಂಗ್ರೂವ್ ಫಾರೆಸ್ಟ್. ಅಂತಂದ್ರೆ ಮ್ಯಾಂಗ್ರೂವ್ ಫಾರೆಸ್ಟ್ ನ ಕಾಪಾಡ್ಕೊಳ್ಳೋದ್ರಲ್ಲಿ ನಿಮ್ಮ ಈ ಒಂಟೆಗಳು ತುಂಬಾ ಹೆಲ್ಪ್ ಮಾಡ್ತಾ ಇದೆ. ಅದೇ ತರ ನೀವು ನೋಡ್ಬೇಕಾಗಿರುವಂತ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಕರಾಯಿ ಕ್ಯಾಮೆಲ್ ಮಿಲ್ಕ್ ಈಸ್ ನಾಟ್ ಓನ್ಲಿ ರಿಚ್ ಇನ್ ನ್ಯೂಟ್ರಿಯನ್ಸ್ ಬಟ್ ಆಲ್ಸೋ ಥೆರಪ್ಯಾಟಿಕ್ ಪ್ರಾಪರ್ಟೀಸ್. ಅಂತಂದ್ರೆ ಇದರಲ್ಲಿ ರಿಚ್ ನ್ಯೂಟ್ರಿಯನ್ಸ್ ಅಷ್ಟೇ ಅಲ್ಲದೆ ಅಲ್ಲ, ಬೇರೆ ಪ್ರಾಪರ್ಟೀಸ್ ಕೂಡ ಇದೆ. ಯಾವ ತರ ಪ್ರಾಪರ್ಟೀಸ್ ಅಪ್ಪ ಅಂತಂದ್ರೆ, ದ ಮಿಲ್ಕ್ ಕಂಟೇನ್ಸ್ ಆಂಟಿಬಾಡೀಸ್. ಅಂದ್ರೆ ಈ ಒಂದು ದ ಮಿಲ್ಕ್ ಕಂಟೇನ್ ಆಂಟಿಬಾಡೀಸ್. ಆಂಟಿಬಾಡೀಸ್ ಅಂತಂದ್ರೆ ನಮ್ಮ ದೇಹದಲ್ಲಿ ಏನಾದ್ರೂ ಬೇಡವಾದಿರುವಂತ ವಸ್ತುಗಳು ಹೋದ್ರೆ ಅದನ್ನ ಫೈಟ್ ಮಾಡೋಕೆ ಆಂಟಿಬಾಡೀಸ್ ಜನರೇಟ್ ಆಗುತ್ತೆ. ಅದೇ ತರ ಆಂಟಿಬಾಡೀಸ್ ಈ ಹಾಲ್ನಲ್ಲಿದೆ. ದ ಆಂಟಿಬಾಡೀಸ್ ದಟ್ ಆರ್ ಸಿಮಿಲರ್ ಟು ದೋಸ್ ಫೌಂಡ್ ಇನ್ ಹ್ಯೂಮನ್ ಮಿಲ್ಕ್. ಅಂತಂದ್ರೆ ನಿಮ್ಮ ತಾಯಿಯ ಹಾಲಿನಲ್ಲಿ ಅಥವಾ ಮನುಷ್ಯರ ಹಾಲಿನಲ್ಲಿ ಇರುವಂತ ಆಂಟಿಬಾಡೀಸ್ ಪ್ರಾಪರ್ಟೀಸ್ ಈ ಒಂದು ಕರಾಯಿ ಒಂಟೆಗಳಲ್ಲಿ ಕೂಡ ಇದೆ. ಸೊ ಅದಕ್ಕೋಸ್ಕರ ಏನಾಗುತ್ತಪ್ಪ ಅಂತಂದ್ರೆ, ನಾವು ಇದನ್ನ ಈ ಹಾಲನ್ನ ಸೇವಿಸಿದ್ರೆ ಅದು ನಮಗೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಆಮೇಲೆ ನಮ್ಮ ಇಮ್ಯೂನ್ ಸಿಸ್ಟಮ್ ನ ಬೂಸ್ಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿತ್ತು ನಿಮ್ಮ ಎನ್ವೈರ್ಮೆಂಟ್ ಎಕಾಲಜಿಯಿಂದ, ದಟ್ ಇಸ್ ಕರಾಯಿ ಒಂಟೆಗಳು. ದ ಅನದರ್ ಇಂಪಾರ್ಟೆಂಟ್ ಟಾಪಿಕ್ ದಟ್ ವಿ ಹ್ಯಾವ್ ಟುಡೇ ಇಸ್ ಕರಾಯಿ ಕ್ಯಾಮಲ್ಸ್. These karai camels are very rare because they can also swim and they can also stay on the earth or stay on the land basically. They are adapted to desert ecosystem, and basically what happens here is we have to understand that these Karai camels were being saved. The herd of 33 Karai camels were being saved from the Arabian Sea. Okay, and it has basically been protected by Rabri and Fakirani Jat tribes over 400 years, and they can swim for a longer distances, right? Apart from this, they can also swim in the deep waters. Now, very important thing that we need to understand here is that they are the main important, or they play a very important role in maintaining the mangrove forests. Along with this, we also have to understand they are very rich in nutrients and they have a lot of medicinal property. One of the important medicinal property that we have here is that the milk that contains antibodies that are similar to those are found in human beings or human milk. The mother's milk that is there, which is fed to the baby, that milk is having a lot of antibodies, which gives the immune system to the baby. And similar kind of antibodies are also present in the Karai camel. So those milk are very easy to digest for the human beings also, and they are going to boost the human immune system as well. So these are some of the important points that we have to understand and discuss from this particular class today. I'll see you guys in tomorrow's class with more such topics. Thank you so much. ಮತ್ತೆ ನಾನು ನಾಳೆ ಬೇರೆ ಟಾಪಿಕ್ಗಳನ್ನ ತಗೊಂಡು ಬರ್ತೀನಿ. ನನ್ನಿಂದ ಏನಾದರೂ ತಪ್ಪುಗಳಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನಾವು ಕ್ಲಾಸ್ನ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್.